ಓ ಚಿಕ್ಕ ಚಿಕ್ಕದಾಗಿದೆ ಪೀಸು. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಒಂದು ಒಳ್ಳೆ ಟ್ರಿಪ್ ಮಾಡ್ತಾ ಇದ್ದೀನಿ ಬಸ್. ಸೊ ಅದ್ಭುತವಾಗಿತ್ತು. ಮುರುಡೇಶ್ವರ ಅಂತೂ ಸಕ್ಕತ್ತಾಗಿದೆ. ನಾನು ತುಂಬ ದಿನ ಆಗಿತ್ತು ಮುರುಡೇಶ್ವರಕ್ಕೆ ಒಂದ್ಸತಿ ಬಂದಿದ್ದೆ, ಮತ್ತೆ ಬಂದಿರಲಿಲ್ಲ. ಈ ಸತಿ ಮುರುಡೇಶ್ವರಕ್ಕೆ ಬಂದಿದ್ದೆ. ಮುರುಡೇಶ್ವರದಿಂದ ಬಂದು ಒಂದೊಳ್ಳೆ ಊಟ, ಫ್ಯಾಮಿಲಿ ಜೊತೆ ಒಂದೊಳ್ಳೆ ಊಟ ಮಾಡಬೇಕು ಅಂದರೆ ದಿ ಬೆಸ್ಟ್ ಪ್ಲೇಸ್ ಅಂದರೆ ಪಾಕಶಾಲಾ. 100% ಅದು ಫಿಕ್ಸ್ ಮಾಡ್ಕೊಂಬಿಡಿ. ಸೊ ಯಾವುದೇ ಕಾರಣಕ್ಕೂ ಇದಕ್ಕಿಂತ ಉತ್ತಮವಾದಂಥ ಹೋಟೆಲ್ಲು ಇಲ್ಲಿ ಯಾವುದೂ ಇಲ್ಲ ಅಂತಲೇ ಹೇಳ್ತೀನಿ. ಕಾರಣ ಏನು ಅಂದರೆ ಒಂದು ಆ್ಯಂಬಿಯನ್ಸು. ಸೊ ಆ್ಯಂಬಿಯನ್ಸ್ ಅಂತೂ ಪಕ್ಕ ನಿಮಗೆ ಫ್ಯಾಮಿಲಿಗೆ ಸೂಟೇಬಲ್ಲು. ಅಂದರೆ ಫ್ಯಾಮಿಲಿ ಅಂತ ಅಲ್ಲ, ನೀವು ಹುಡುಗರೇ ಬಂದರೂ ಕೂಡ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಮತ್ತಿನ್ನು ಪ್ಯೂರ್ ವೆಜ್ಜು. ಸೊ ಈ ಕಡೆ ಎಲ್ಲ ಕೋಸ್ಟಲ್ ಆಗಿರೋದ್ರಿಂದ ನಿಮಗೆ ಫಿಶ್ ಐಟಮ್ಗಳು ಸ್ವಲ್ಪ ಜಾಸ್ತಿ. ಸೊ ಹಾಗಾಗಿ ಇಲ್ಲಿ ನಿಮಗೆ ಪಕ್ಕ ಪ್ಯೂರ್ ವೆಜ್ ಸಿಗುತ್ತೆ. ಏನು ಮಿಕ್ಸು ಆ ಥರದ್ದೆಲ್ಲ ಸಿಗೋಲ್ಲ. ಯಾಕಂದರೆ ದೇವಸ್ಥಾನ ಆಗಿರೋದ್ರಿಂದ ಮಿಕ್ಸ್ ಅಂತ ನಾವು ತಿನ್ನೋಕ್ಕಾಗೋದೇ ಇಲ್ಲ. ಸೊ ಮತ್ತು ಇನ್ನೂ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಯಾವುದೇ ರೀತಿ ಟೇಸ್ಟಿಂಗ್ ಪೌಡ್ರ್ ಆಗಲಿ, ಕಲರ್ ಆಗಲಿ, ರಾಸಾಯನಿಕ ಪದಾರ್ಥನಾಗಲಿ ಬಳಸೋದೇ ಇಲ್ಲ. ಸೊ ಅದು ಒಂದು ಪ್ಲಸ್ ಪಾಯಿಂಟ್. ಯಾಕಂದರೆ ಆರೋಗ್ಯ ಬಹಳನೇ ಮುಖ್ಯವಾಗಿರುತ್ತೆ. ಆರೋಗ್ಯಕ್ಕೋಸ್ಕರನೇ ನಾವು ಆಹಾರ ಸೇವಿಸೋವಂಥದ್ದು. ಅದರಲ್ಲೇ ಕಲಬೆರಕೆ ಆಗಿಬಿಟ್ರೆ ತುಂಬಾ ಎಫೆಕ್ಟ್ ಆಗುತ್ತೆ. AC ಹಾಲ್ ಇದೆ, ಪಾರ್ಕಿಂಗ್ ಪ್ಲೇಸು ಕೂಡ ಅತಿ ದೊಡ್ಡದಾಗಿದೆ. ನೀವು ಎಷ್ಟು ಕಾರ್ ಆದರೂ ತರ್ಬೋದು, 6 ರೇಂಜಿಗೆ ತುಂಬೋದು. 6 ರೇಂಜಿಗೆ ಪಾರ್ಕಿಂಗ್ ಪ್ಲೇಸ್ ಇದೆ. ಭಟ್ಕಳದಿಂದ ಮುರುಡೇಶ್ವರಕ್ಕೆ ಹೋಗೋ ದಾರಿನಲ್ಲಿ ನಿಮಗೆ ಇದು ಸಿಗುತ್ತೆ. ಅಂದರೆ ಮುರುಡೇಶ್ವರಕ್ಕೆ ಬಂದರೆ ಮುರುಡೇಶ್ವರದಿಂದ 7 ಕಿಲೋಮೀಟ್ರ್ ಏನಾಗುತ್ತೆ ಅಷ್ಟೇ ನಿಮಗೆ ಇಲ್ಲಿಗೆ. ಮತ್ತಿನ್ನು ಉಳ್ಕೊಳ್ಳೋ ಪ್ಲೇಸು ಅಂದರೆ ರೂಮ್ ಕೂಡ ಇದೆ. ಸೊ ಆರಾಮ್ಸೆ ಪಾಕಶಾಲಾ ಮೇಲೇ ರೂಮ್ ಸಿಗುತ್ತೆ. ಸೊ ನೀವು ರೂಮ್ ಸ್ಟೇ ಕೂಡ ಮಾಡ್ಬೋದು. ಕೆಲವೊಂದು ಟೈಮ್ ಏನಾಗುತ್ತೆ ಗೊತ್ತಾ, ಹಿಂಸೆ. ರೂಮ್ ಒಂದು ಕಡೆ ಇರುತ್ತೆ, ಹೋಟೆಲ್ ಒಂದು ಕಡೆ ಇರುತ್ತೆ, ಪ್ಲೇಸಿನೆಲ್ಲೋ ಇರುತ್ತೆ, ಈ ಥರದ್ದೆಲ್ಲ ಹಿಂಸೆ ಆಗ್ತಿರುತ್ತೆ. ಬಟ್ ಇಲ್ಲಿ ಹಾಗಲ್ಲ. ಸೊ ರೂಮ್ ಕೆಳಗಡೆನೇ ಪಾಕಶಾಲಾ. ಊಟ ಮಾಡಿ ಹೋಗಿ ಆರಾಮ್ಸೆ ಹೋಗಿ ಟಚ್ ಮಾಡ್ಕೊಂಬಿಡ್ಬೋದು. ನೆಕ್ಸ್ಟ್ ಡೇ ಬೇರೆ ಕಡೆ ಎಲ್ಲ ಪ್ಲ್ಯಾನ್ ಮಾಡ್ಕೊಬೋದು. ಹೋಗೋಣ, ಟ್ರೈ ಮಾಡೋಣ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಬೋದು. ಆಹಾ, ಚಳಿಗೆ ಬಿಸಿ ನೀರು, ಬಿಸಿನೀರು ಕೂಡ ಸಿಗುತ್ತೆ. ಸೊ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಬಿಸಿನೀರು ಕೂಡ ಟ್ರೈ ಮಾಡಿ. ಬಿಸಿನೀರು ಎಷ್ಟೋ ಹೋಟ್ಲುಗಳಲ್ಲಿ ಸಿಗೋದೇ ಇಲ್ಲ ಅಂತಾರೆ. ಸೊ ಇಲ್ಲಿ ಬಿಸಿನೀರು ಕೂಡ ಸಿಗುತ್ತೆ, ಅದು ಒಂದು ಪ್ಲಸ್ ಪಾಯಿಂಟು. ಸೂಪರ್. ಸೊ ಪಾಕಶಾಲಾದಲ್ಲಿ ಒಂದಷ್ಟು ಐಟಮ್ನ ಆರ್ಡ್ರ್ ಮಾಡಿದ್ದೀನಿ. ಸ್ಟಾರ್ಟರ್ಸು, ಮೇನ್ ಕೋರ್ಸು ಅದು ಸಿಗುತ್ತೆ. ಸೊ ಬರುವುದಿದೆ, ಆನ್ ದ ವೇ ಬರುತ್ತೆ. ಸೊ ತೊಗೊಳ್ಳೋಣ. ಕ್ರೀಮ್ ಆಫ್ ವೆಜ್ ಸೂಪು, ಓಕೆ. ಮಶ್ರೂಮ್ ಟಿಕ್ಕಾ ತಂದೂರಿ, ಬೇಬಿ ಕಾರ್ನ್ ಮಂಚೂರಿಯನ್, ಓಕೆ. ಸೊ ಇದು ಸ್ಟಾರ್ಟರ್ಸು. ಸೊ ಮೇನ್ ಕೋರ್ಸ್ ಬರುವುದಿದೆ, ಓಕೆ. ಸೊ ಇದಿಷ್ಟು ಸ್ಟಾರ್ಟರ್ಸ್ ತೊಗೊಂಡಿದ್ದೀನಿ. ಇನ್ನು ಮೇನ್ ಕೋರ್ಸ್ ಬರುತ್ತೆ. ಇನ್ನು ಮೇನ್ ಕೋರ್ಸು ಕೂಡ ಆರ್ಡ್ರ್ ಮಾಡಿದ್ದೀನಿ. ಇಷ್ಟೆಲ್ಲ ಒಂದು ಕಡೆಯಿಂದ ಖಾಲಿ ಮಾಡಿಸ್ತೀನಿ, ಮೇನ್ ಕೋರ್ಸ್ ಕೂಡ ಬರುತ್ತೆ. ಶುರು ಮಾಡೋಣ. ಕ್ರೀಮ್ ಆಫ್ ವೆಜಿಟೇಬಲ್ ಸೂಪು, ಆಹಾ ಸೂಪರ್, ಬಿಸಿ ಇದೆ. ಸೊ ಆ್ಯಕ್ಚುಲಾಗಿ ಈ ಮಳೆಗಾಲಕ್ಕೆ ಸೂಪ್ ಇದ್ದರೆ ಬಹಳ ಒಳ್ಳೆಯದು. ಪಾಕಶಾಲಾದಲ್ಲಿ ಸೂಪ್ ಕೂಡ ಸಿಗುತ್ತೆ. ಸೂಪಲ್ಲೂ ಕೂಡ ನಿಮಗೆ ಹೆಚ್ಚು ಕಮ್ಮಿ ಒಂದು 10 ವೆರೈಟಿ ಸಿಗುತ್ತೆ. ಬಿಸಿ ಇದೆ, ಟ್ರೈ ಮಾಡಿ. ತಣ್ಣಗಾದರೆ ಚೆನ್ನಾಗಿರಲ್ಲ.
ಚೆನ್ನಾಗಿದೆ. ಕ್ರೀಮ್ ಅಲ್ವಾ, ಸ್ವಲ್ಪ ಸಿಹಿ ಸಿಗುತ್ತೆ. ವೆಜಿಟೇಬಲ್ ಕೂಡ ಹಾಕಿರ್ತಾರೆ, ಅಂದರೆ ಕ್ಯಾರೆಟು ಹುಳಿಕಾಯಿ ಎಲ್ಲ ಸಿಗುತ್ತಲ್ಲ, ಅದು ಕೂಡ ಮಸ್ತಿದೆ. ಸೂಪರ್ ಚೆನ್ನಾಗಿದೆ. ಖಾರವಾಗಿ ಬೇಕು ಅಂದರೆ ಹಾಟ್ ಆ್ಯಂಡ್ ಸೋರ್ ಅಂತ ಸಿಗುತ್ತೆ, ಅದನ್ನು ಟ್ರೈ ಮಾಡಿ. ಸ್ವಲ್ಪ ಸ್ವೀಟಿಶ್ ಆಗಬೇಕು, ಮಕ್ಕಳಿಗೆಲ್ಲ ಬೇಕು ಅಂದಾಗ ಇದನ್ನು ಟ್ರೈ ಮಾಡಿ, ಚೆನ್ನಾಗಿದೆ. ಸೂಪರ್. ನಂತರದಲ್ಲಿ ನಮ್ಮ ಗಮನ ಮಶ್ರೂಮ್ ಪನ್ನೀರ್ ಟಿಕ್ಕಾ. ಸೊ ಸ್ಮೋಕಿ ಫ್ಲೇವರ್ ಹೆವಿಯಾಗಿ ಬರಬೇಕು, ಕಾರಣ ತಂದೂರಾಗಿರುತ್ತೆ. ಮಶ್ರೂಮ್ ಐಟಮ್ ತೊಗೊಂಡಿರಲಿಲ್ಲ, ಇಲ್ಲಿ ಮಶ್ರೂಮ್ ಐಟಮು ತುಂಬ ಚೆನ್ನಾಗಿ ಮಾಡ್ತಾರಂತೆ ಪಾಕಶಾಲದಲ್ಲಿ, ಹಾಗಾಗಿ ತೊಗೊಂಡಿದ್ದೀವಿ. ಜೊತೆಗೆ ನಿಮಗೆ ಚಟ್ನಿ ಕೊಟ್ಟಿರ್ತಾರೆ, ಪುದೀನ ಚಟ್ನಿ ಕೊಟ್ಟಿರ್ತಾರೆ, ಅದ್ರ ಜೊತೆ ಬೇಕಾದ ತಿನ್ಬೋದು, ಅದು ಹಾಗೇನು ತಿನ್ಬೋದು. ಲೈಟ್ ಮಸಾಲೆ ಅಂತೂ ಇದ್ದೇ ಇರುತ್ತೆ. ಪುದೀನ ಚಟ್ನಿ ಜೊತೆ ಒಂದು ಸತಿ ಸಣ್ಣದಾಗಿ ಡಿಪ್ ಮಾಡಿ ತೆಗೆದುಕೊಳ್ಳುವ. ಲೈಟಾಗಿ ಆ ಸ್ಮೋಕಿ ಫ್ಲೇವರ್ ಸಿಗುತ್ತಲ್ಲ, ಅದೇ ಮಜಾ ಬರೋಂಥದ್ದು. ಮತ್ತೇನೋ ಮೊಸರೆಲ್ಲ ಹಾಕಿರ್ತಾರೆ ಲೈಟಾಗಿ ಆ ಮಸಾಲೆ ಅಂದಾಗ, ಸೊ ಅದು ಸ್ವಲ್ಪ ಹುಳಿತನ ಸಿಗುತ್ತೆ. ಪುದೀನ ಚಟ್ನಿ ಜೊತೆ ಹತ್ಕೊಂಡಾಗ ಆ ಪುದೀನ ಘಮ, ಅಂದರೆ ಆ ಮಿಂಟಿನ ಘಮ ನೀಟಾಗಿ ಸಿಗುತ್ತೆ, ಚೆನ್ನಾಗಿರುತ್ತೆ. ಇನ್ನು ಟೊಮೊಟೊ ಹಣ್ಣು, ಈರುಳ್ಳಿ, ಕ್ಯಾಪ್ಸಿಕಮು ಎಲ್ಲ ಕೊಟ್ಟಿರ್ತಾರೆ, ಚೆನ್ನಾಗಿದೆ. ನೆಕ್ಸ್ಟ್ ಐಟಮ್ ಟ್ರೈ ಮಾಡೋಣ. ತದನಂತರದಲ್ಲಿ ಬೇಬಿಕಾರ್ನ್ ಮಂಚೂರಿಯನ್ ತೊಗೊಂಡಿದ್ದೀವಿ. ಸೊ ಪ್ಲೇಟ್ ಕೊಟ್ಟಿರೋ ರೀತಿ ನನಗೆ ಬಹಳನೇ ಇಷ್ಟ ಆಯಿತು. ನೀಟಾಗಿ ಅಲಂಕಾರ ಮಾಡಿ ಕೊಟ್ಟಿರ್ತಾರೆ. ಸೊ ಮಂಚೂರಿಯನಲ್ಲೂ ಕೂಡ ತರಾವರಿ ಸಿಗುತ್ತೆ ನಿಮಗೆ. ಲೈಕ್ ಮಶ್ರೂಮಲ್ಲಿ ಸಿಗುತ್ತೆ, ಮಶ್ರೂಮ್ ಪೆಪ್ಪರ್ ಸಿಗುತ್ತೆ, ಮಂಚೂರಿಯನ್ ಸಿಗುತ್ತೆ, ಬೇಬಿಕಾರ್ನ್ ಸಿಗುತ್ತೆ. ಬೇಬಿಕಾರ್ನಲ್ಲೂ ಕೂಡ ಪೆಪ್ಪರ್ ಸಿಗುತ್ತೆ, ಪೆಪ್ಪರ್ ಫ್ರೈ ಸಿಗುತ್ತೆ. ಸೊ ಈ ಥರದ್ದೆಲ್ಲ ಒಂದಷ್ಟು ಆಪ್ಷನ್ಸ್ ಇದೆ. ಚಿಕ್ಕದಾಗಿದೆ ಪೀಸು. ಕೋಟಿಂಗ್ ಆದರೂ ಸಹ ಅದು ಕ್ರಿಸ್ಪಿಯಾಗಿ ಸಿಗುತ್ತೆ, ಅದು ಚೆನ್ನಾಗಿದೆ. ಕರ್ಮ್ ಅನ್ನತ್ತೆ, ಅದಿಷ್ಟ ಆಗುತ್ತೆ. ಮತ್ತು ಲೈಟಾಗಿ ಸ್ವೀಟಿಶೇ ಬರುತ್ತೆ, ಅತಿ ಹೆಚ್ಚಿನ ಖಾರ ಆ ಥರದ್ದೆಲ್ಲ ಬರೋಲ್ಲ. ಕಾರಣ ಏನಂದರೆ ಮಂಚೂರಿಯನ್ ಅಂದಿದ ತಕ್ಷಣ ಮಕ್ಕಳು ಬಹಳನೇ ಇಷ್ಟಪಡ್ತಾರೆ. ಸೊ ಹಾಗಾಗಿ ತುಂಬಾ ಚೆನ್ನಾಗಿದೆ. ಮತ್ತು ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ಪಾಕಶಾಲದಲ್ಲಿ ಯಾವುದೇ ರೀತಿ ಟೇಸ್ಟಿಂಗ್ ಪೌಡರ್ ಆಗಲಿ, ಕಲರ್ ಆಗಲಿ ಆ ಥರದ್ದೇನು ಅಂದರೆ ರಾಸಾಯನಿಕ ವಸ್ತುಗಳು ಅಂತೀವಲ್ಲ, ಅದನ್ನೆಲ್ಲ ಬಳಸೋದಿಲ್ಲ. ನನಗೆ ಅದು ಬಹಳ ಇಷ್ಟ. ಪಾಕಶಾಲದಲ್ಲಿ ನನಗೆ ಅದು ಬಹಳ ಇಷ್ಟವಾಗುವಂಥದ್ದು. ಫ್ಯಾಮಿಲಿ ಜೊತೆ ಬಂದರೆ, ಮಕ್ಕಳ ಜೊತೆ ಬಂದರೆ, ಸೊ ತುಂಬ ಒಳ್ಳೆಯದು. ಸೊ ಆರೋಗ್ಯಕ್ಕೋಸ್ಕರನೇ ನಾವು ಆಹಾರ ಸೇವಿಸುವಂಥದ್ದು. ಅದೇ ಹಾಳಾಗ್ಬಿಟ್ರೆ ನಮ್ಮ ಆರೋಗ್ಯನೂ ಹಾಳಾಗುತ್ತೆ. ಸೊ ಹಾಗಾಗಿ ಪಾಕಶಾಲಾ ದಿ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ತೀನಿ ಈ ವಿಚಾರದಲ್ಲಿ. ಸೊ ಸಕ್ಕತ್ತಾಗಿದೆ ಮಾತ್ರ. ಸೊ ಮೇನ್ ಕೋರ್ಸಲ್ಲಿ ಲಚ್ಚಾ ಪರಾಟ ಆರ್ಡ್ರ್ ಮಾಡಿದ್ವಿ, ಮತ್ತು ಪಾಲಕ್ ಪನ್ನೀರು ಮತ್ತು ಲಚ್ಚಾ ಪರಾಟ, ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು. ಸೊ ಸೂಪರ್ ತೊಗೊಂಡೋಣ. ಸೊ ಇನ್ನೂ ಒಂದು ಐಟಮ್ ಬರೋದಿದೆ ಮೈನ್ ಕೋರ್ಸಲ್ಲಿ, ಹೈದರಾಬಾದಿ ಬಿರಿಯಾನಿ ಹೇಳಿದ್ದೀನಿ. ಸೊ ಅದು ಬರುವುದಿದೆ, ಅಷ್ಟೊಳಗಡೆ ಇದನ್ನು ಕೂಡ ಖಾಲಿ ಮಾಡಿಬಿಡುವ. ಲಚ್ಚಾ ಪರಾಟ ಅಂದಿದ ತಕ್ಷಣ ನೀವು ಮೈದಾ ಅನ್ಕೋಬೇಡಿ, ಆ್ಯಕ್ಚುಲಾಗಿ ಗೋಧಿಯಿಂದ ಮಾಡಿರ್ತಾರೆ, ಆರೋಗ್ಯಕ್ಕೂ ಬಹಳ ಒಳ್ಳೆಯದು. ಈ ಪರೋಟ ಅಂದಿದ ತಕ್ಷಣ ನಾವು ಮೈದಾ ಅಂತೀವಿ. ಸೊ ಹಾಗಾಗಿ ನಾನು ಲಚ್ಚಾ ಪರಾಟ ಗೋಧಿಯಿಂದ ಮಾಡ್ತಾರೆ ಅಂತ ಅಂದರು. ಸೊ ಹಾಗಾಗಿ ತೊಗೊಂಡಿದ್ದೀನಿ. ಗೋಧಿಯಿಂದ ಮಾಡಿರುವಂಥ ಆಹಾರ ಬಳಸಿ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹಾಗೂ ಪಾಲಕ್ ಪನ್ನೀರು, ಸೊ ಅದು ನಿಮ್ಗೆ ಗೊತ್ತಿರುತ್ತೆ ಪಾಲಕ್ ಎಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಅನ್ನುವಂಥದ್ದು. ಲಚ್ಚಾ ಪರಾಟ ಅಲ್ಲದೆ ನಿಮಗೆ ಬಟರ್ ನಾನು ಈ ಥರನೂ ಸಿಗುತ್ತೆ, ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ನಾವು ಲಚ್ಚಾ ಪರಾಟ ತೊಗೊಂಡಿದ್ವಿ, ಹಾಗೂ ಪಾಲಕ್ಕು ಹಾಗೂ ಪನ್ನೀರು ಬಿಸಿ ಬಿಸಿ. ಬೆಂಕಿ ಚೆನ್ನಾಗಿದೆ. ಪರಾಟನೂ ಅಷ್ಟೇ, ಲಚ್ಚಾ ಪರಾಟನೂ ಅಷ್ಟೇ, ತುಂಬಾ ಚೆನ್ನಾಗಿದೆ. ಲೇಯರ್ ವೈಸ್ ಇರುತ್ತಲ್ಲ, ಸೊ ಅದು ಇಷ್ಟ ಆಗುತ್ತೆ. ಮತ್ತು ಇನ್ನು ಪಾಲಕ್ ಅಂದಿದ ತಕ್ಷಣ ಆ ಸೊಪ್ಪಿನ ಫ್ಲೇವರ್ ನೀಟಾಗಿ ಸಿಗುತ್ತೆ. ಮತ್ತು ಇನ್ನು ಪನ್ನೀರ್ ಅಂದಿದ ತಕ್ಷಣ ಆ ಮೃದು, ಆ ಟೇಸ್ಟು ನೀಟಾಗಿ ಸಿಗುತ್ತೆ. ಸೂಪರ್. ಬೆಳ್ಳುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ, ಇಷ್ಟ ಆಯಿತು. ಲಚ್ಚಾ ಪರಾಟ ಹಾಗೂ ಪಾಲಕ್ ಪನ್ನೀರು ಸ್ವಲ್ಪ ಖಾಲಿ ಮಾಡಿದೆ. ಖಾಲಿ ಆದಮೇಲೆ ಜಾಮೂನ್ ಬಂತು. ಸೊ ಸಿಹಿ ಇಲ್ಲ ಅಂದರೆ ಮಜಾನೇ ಇರೋಲ್ಲ. ಊಟ ಅಂದಾಗ ಸಿಹಿ ಇರಲೇಬೇಕು. ಸೊ ಹಾಗಾಗಿ ಸಿಹಿ ಹೇಳಿದ್ದೆ, ಸಿಹಿ ಇವಾಗ ಬಂದಿದೆ. ಅಂದರೆ ಸಿಹಿನಲ್ಲಿ ಇಲ್ಲಿ 2 ಸಿಗುತ್ತೆ, ಒಂದು ಜಾಮೂನು ಹಾಗೂ ಕ್ಯಾರೆಟ್ ಹಲ್ವಾ. ಸೊ ಇವೆರಡು ಸಿಗುತ್ತೆ. ನಮ್ಮ ಹಣೆ ಬರೋಕ್ಕೆ ಕ್ಯಾರೆಟ್ ಹಲ್ವಾ ಖಾಲಿ ಆಗಿದೆ, ಯಾಕೆಂದರೆ ಬೇಡಿಕೆ ಜಾಸ್ತಿ ಅಲ್ಲ. ಸೊ ಹಾಗಾಗಿ ಖಾಲಿಯಾಗಿದೆ. ಜಾಮೂನ್ ಇತ್ತು, ಸೊ ಜಾಮೂನು ಬಿಸಿ ಬಿಸಿ ಇದೆ, ಅದನ್ನು ಕೂಡ ಓಯ್ ಹಾಂ. ಊಟದ ಮಧ್ಯೆ ಈಗ ಒಂದು ಸಿಹಿ ಇರಬೇಕು, ಅವಾಗಲೇ ಮಜಾ. ಸೊ ಸಕ್ಕರೆ ಪಾಕ ಪರ್ಫೆಕ್ಟಾಗಿದೆ, ಹೆವಿ ಅನ್ಸಲ್ಲ. ಮತ್ತು ಜಾಮೂನು ಅಷ್ಟೇ ಮೃದುವಾಗಿದೆ, ಚೆನ್ನಾಗಿದೆ. ಓಕೆ, ಸೊ ಹೈದರಾಬಾದಿ ಬಿರಿಯಾನಿ ಸುಡ್ತಾ ಇದೆ. ಯಪ್ಪ ಹೋಯ್ತು ನನ್ನ ಕೈ. ಸೊ ಬಿಸಿ ಬಿಸಿ. ಬಟ್ ಯೂಶ್ವಲಿ ಇವರೇ ಸರ್ವ್ ಮಾಡ್ತಾರೆ.
ಬೇಡ ನಾವೇ ಹಾಕ್ಕೊಳ್ಳುವ ಅಂತ ನಾವೇ ಹಾಕೋತಾ ಇದ್ದೀವಿ ಅಷ್ಟೇ. ನೀವು ಬಂದರೆ ಪಕ್ಕ ಇವರೇ ಎಲ್ಲ ನೀಟಾಗಿ ಸರ್ವ್ ಮಾಡ್ತಾರೆ. ಕೈಯಲ್ಲೇ ತೊಗೊಳ್ಳುವ, ಸ್ಪೂನ್ ಏನಕ್ಕೆ. ಸೊ ತರಕಾರಿ ಬೆಳೆಸಿರ್ತಾರೆ, ಪನ್ನೀರ್ ಹಾಕಿದ್ದಾರೆ, ಪಾಲಕ್ ಬೆಳೆಸಿರ್ತಾರೆ. ಸೊ ಹಾಗಾಗಿ ನಿಮಗೆ ಈ ಕಲರ್ ಕೂಡ ಇರುತ್ತೆ. ಇನ್ನೊಂದು ಹೇಸಿ ಹಾಲು, ಸೊ ತಣ್ಣಗಿರುತ್ತೆ. ಈ ಥಂಡಿಗೆ ಬಿಸಿ ಬಿಸಿ ರೈಸು ಅಥವಾ ಬಿಸಿ ಬಿಸಿ ಐಟಮು ಏನೇ ತೊಗೊಂಡ್ರು ಮಸ್ತ್ ಇರುತ್ತೆ. ಖುಷಿಯಾಗೋದೇನು ಗೊತ್ತಾ, ಆ ಲೈಟ್ ಖಾರ ಮತ್ತು ಪ್ರತಿಯೊಂದು ರೈಸ್ಗೂ ನೀಟಾಗಿ ಮಸಾಲೆ ಹಿಡಿದಿದೆ. ಸೊ ಅದು ಬಹಳನೇ ಇಷ್ಟ ಆಗುತ್ತೆ. ಇನ್ನು ಮೆಣಸಿನ ಖಾರ ಅದು ಇಷ್ಟ ಆಗುತ್ತೆ. ತರಕಾರಿ ಎಲ್ಲ ಬಳಸಿರ್ತಾರೆ, ಅದು ಇಷ್ಟ ಆಗುತ್ತೆ. ಪನ್ನೀರ್ ಇದೆ, ಅದು ಕೂಡ ಮೃದುವಾಗಿ ಸಿಗುತ್ತೆ, ಚೆನ್ನಾಗಿದೆ. ಇದ್ರ ಜೊತೆಗೆ ಮೊಸರು ಬಜ್ಜಿ ಕೊಟ್ಟಿರ್ತಾರೆ, ಮೊಸರು ಬಜ್ಜಿ ಹಾಕ್ಕೊಂಡು ಕೂಡ ನೀವು ಟ್ರೈ ಮಾಡ್ಬೋದು, ಚೆನ್ನಾಗಿರುತ್ತೆ. ಮೊಸರು ಬಜ್ಜಿ ಹಾಕ್ಕೊಂಡು ತಿನ್ನಿ, ಮಸ್ತಿರುತ್ತೆ. ಹೈದ್ರಾಬಾದಿ ಬಿರಿಯಾನಿ ಅಲ್ಲ, ಸೊ ಖಾರ ಬರಲೇಬೇಕು. ಖಾರ ಬರಲಿಲ್ಲ ಅಂದರೆ ಮಜಾ ಬರೋಲ್ಲ. ಪನ್ನೀರಿನ ಜೊತೆ ಮೊಸರು ಬಜ್ಜಿ ಹಾಕ್ಕೊಂಡು ಬಿಸಿ ಬಿಸಿ ರೈಸು, ಬಟಾಣಿ ಎಲ್ಲ ಬಳಸಿದರೆ ಬಟಾಣಿ ಕೂಡ ಆವಾಗವಾಗ ನಾನು ಇದ್ದೀನಿ ಅಂತ ತೋರಿಸ್ಕೊಳುತ್ತೆ. ಸೊ ಇನ್ನು ಪಾಕಶಾಲೆಯಲ್ಲಿ ಐಸ್ ಕ್ರೀಮ್ ಅಂದರೆ ಬಹಳನೇ ಇಷ್ಟ ಆಗುತ್ತೆ. ಕಾರಣ ಏನು ಅಂದರೆ ಮಂಗಳೂರು ಅಂದಿದ ತಕ್ಷಣ ಐಸ್ ಕ್ರೀಮ್ಗೆ ಸಿಕ್ಕಾಪಟ್ಟೆ ಹೆಸರುವಾಸಿ. ಸೊ ಹಾಗಾಗಿ ಪಾಕಶಾಲೆ ಈ ಕಡೆ ಬಂದಾಗಂತೂ ನಾನು ಪಕ್ಕ ಮಿಸ್ ಮಾಡಿದೆ. ಐಸ್ ಕ್ರೀಮ್ ಮತ್ತು ತೊಗೊಳ್ತೀನಿ. ಅದು ಚಳಿಗಾಲ ಆಗಿರ್ಬೋದು, ಮಳೆಗಾಲ ಆಗಿರ್ಬೋದು, ಬೇಸಿಗೆಗಾಲದಲ್ಲಂತೂ ಒಂದಲ್ಲ ಎರಡೆರಡು ಹೋಗ್ತಿರುತ್ತೆ, ಅದು ಬೇರೆ ಪ್ರಶ್ನೆ. ಸೊ ಚಳಿಗಾಲ ಬಂದರೂ ಕೂಡ, ಮಳೆಗಾಲ ಬಂದರೂ ಕೂಡ ಲಾಸ್ಟಲ್ಲಿ ಒಂದು ಐಸ್ ಕ್ರೀಮ್ ಇರಲೇಬೇಕು. ಸೊ ಈ ಬಾರಿ ನಾನು ತೊಗೊಂಡಿರುವಂಥದ್ದು ಫಲೂದಾ. ಸೊ ಪ್ರತಿ ಬಾರಿ ಗಡ್ಬಡ್ ತೊಗೊತಾ ಇರ್ತೀನಿ. ಸೊ ಫ್ರೂಟ್ ಆ್ಯಂಡ್ ನಟ್ಸ್ ಅಂತ ಐಸ್ ಕ್ರೀಮ್ ಅದು ಕೂಡ ಸಿಗ್ತಾ ಇರುತ್ತೆ. ಈ ಸತಿ ನಾನು ಫಲೂದಾ ತೆಗೆದುಕೊಂಡಿದ್ದೇನೆ. ಅಗಳು ಕೇಸರಿ ತಣ್ಣಗಿದೆ ಐಸ್ ಕ್ರೀಮ್, ತಣ್ಣಗಿದೆ, ಇನ್ನಂಗಿರುತ್ತೆ ಅಲ್ವಾ. ಆ್ಯಂಬಿಯನ್ಸು ತುಂಬ ಮಾಡಿಸ್ದಂಗಿದೆ ಫ್ಯಾಮಿಲಿ ಜೊತೆ ಬರೋದಕ್ಕೆ. ಸೊ ಕಾಮಾಗಿರುತ್ತೆ, ಆರಾಮಾಗಿ ಬಂದು ಹೊಟ್ಟೆ ತುಂಬ ಊಟ ಮಾಡಿ ಹೋಗ್ಬೋದು. ಮಕ್ಳಿಗೂ ಒಂದೊಳ್ಳೆ ಪ್ಲೇಸು, ವಯಸ್ಸಾದವ್ರನ್ನೂ ಕೂಡ ಕರ್ಕೊಂಬಂದರೆ ಒಂದೊಳ್ಳೆ ಟ್ರೀಟ್ ಸಿಗುತ್ತೆ. ಚೆನ್ನಾಗಿದೆ ಪ್ಲೇಸ್ ಅಂತೂ, ಬೊಮ್ಮಡ ಇದೆ, ಆ್ಯಂಬಿಯನ್ಸು ಚೆನ್ನಾಗಿದೆ. ಇನ್ನು ಸಿಟ್ಟಿಂಗ್ ಪ್ಲೇಸು ಕೂಡ ಜಾಸ್ತಿನೇ ಇದೆ. ಹೆಚ್ಚು ಕಮ್ಮಿ ಒಂದು 200 ಜನ ಆರಾಮ್ಸೆ ಒಟ್ಟಿಗೆ ಕೂತ್ಕೊಂಡು ತಿನ್ಬೋದು, ಅಷ್ಟು ದೊಡ್ಡ ಹಾಲ್ ಇದೆ. ಅಂದರೆ ನಿಮಗೆ ಗೊತ್ತಾಗಿರುತ್ತೆ ಎಷ್ಟು ದೊಡ್ಡದು ಅಂತ. ಸೊ ಆರಾಮ್ಸೆ ಬಂದು ಊಟ ಮಾಡ್ಬೋದು. ಇನ್ನು ಪಾರ್ಕಿಂಗ್ ಪ್ಲೇಸು ಅಷ್ಟೇ ಅತಿ ದೊಡ್ಡದಾಗೇ ಇದೆ. ಕಾರ್ ತಂದು ಆರಾಮ್ಸೆ ಬಂದು ಊಟ ಮಾಡಿ ನೆಮ್ಮದಿಯಾಗಿ ಹೋಗ್ಬೋದು. ಹೆಂಗೂ ಈ ಕಡೆ ಎಲ್ಲ ಟೂರಿಸ್ಟ್ ಪ್ಲೇಸೇ, ಏನು ಮುರುಡೇಶ್ವರ ಆಗಿರ್ಬೋದು, ಬೀಚ್ ಆಗಿರ್ಬೋದು, ಆರಾಮ್ಸೆ ಬಂದು ಒಂದೊಳ್ಳೆ ಊಟ ಮಾಡಿ. ಇನ್ನು ಸ್ಟೇ ಕೂಡ ಇದೆ, ನಾವು ಇಲ್ಲೇ ಸ್ಟೇ ಮಾಡಿರೋಂಥದ್ದು. ಸೊ ರೂಮ್ ಕೂಡ ಸಿಗುತ್ತೆ ನಿಮ್ಗೆ, ಇಲ್ಲೇ ಮೇಲ್ಗಡೆ ರೂಮ್ ಇದೆ, ಸ್ಟೇ ಮಾಡಿ ಹೋಗ್ಬೋದು. ನಾವು ಇವತ್ತು ನೈಟ್ ಇಲ್ಲೇ ಸ್ಟೇ ಮಾಡಿ ಬೆಳಗ್ಗೆ ಎದ್ದು ಹೋಗುವ ಅಂತ ಸ್ಟೇಗೆ ಹುಡುಕ್ತಿದ್ದಾಗ ನಮಗೆ ಪಾಕಶಾಲೆನೂ ಸಿಕ್ತು. ಆ್ಯಕ್ಚುಲಾಗಿ ನನಗೆ 2 ಪ್ಲಸ್ ಪಾಯಿಂಟ್ ಆಯಿತು. ಯಾಕಂದರೆ ಒಂದು ಕಡೆ ಸ್ಟೇ ಮಾಡ್ತೀವಿ, ಇನ್ನೊಂದು ಕಡೆ ಊಟಕ್ಕೆ ಇನ್ನೆಲ್ಲೋ ಹುಡುಕ್ಬೇಕು. ಬಟ್ ಈ ಪ್ಲೇಸ್ ಹಂಗಿಲ್ಲ. ಸೊ ಸ್ಟೇ ಮೇಲ್ಗಡೆ ಇದೆ, ಆರಾಮ್ಸೆ ಊಟ ತಿಂಡಿ ಎಲ್ಲನೂ ಇಲ್ಲೇ ಆರಾಮ್ಸೆ ಆಗುತ್ತೆ, ಇನ್ನೆಲ್ಲೋ ಹೋಗಬೇಕು ಅನ್ನೋದಿಲ್ಲ. ನೆಮ್ಮದೇ ಆಗಿದೆ ಪ್ಲೇಸ್ ಮಾತ್ರ ಸೂಪರ್. ನನಗಂತೂ ಭಾಳನೇ ಇಷ್ಟ ಆಯಿತು. ಓಕೆ, ನಾನು ಈ ವಿಡಿಯೋದಲ್ಲಿ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ, ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗುವ. ಬಾಯ್.